ಇರ್ಬೋದು. ಈ ಕಡೆ ಬಂದ್ಬಿಡಿ. ಇರಿ ಅಲ್ಲಿಂದಾನೆ ಬರ್ತಾರೆ, ಕರೆಕ್ಟ್ ಇದೆ. ಇವತ್ತು ನಮ್ಮ ನಾಯಕರಾದಂಥ ಸಾರಾ ಮಹೇಶ್ ಅವರ ಜನ್ಮದಿನ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ, ವಿಘ್ನೇಶ್ವರ, ಶ್ರೀಕೃಷ್ಣ ಪರಮ ಎಲ್ಲ ದೇವತೆಗಳು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅವರ ಅಭಿಮಾನಿಗಳು, ಹಿತೈಷಿಗಳು, ಬಂಧುಗಳು ಎಲ್ಲರೂ ಸಹ ಸೇರಿ ಇವತ್ತು ಅಗ್ರಹಾರದಲ್ಲಿರೋ 101 ಗಣಪತಿ ದೇವಸ್ಥಾನದಲ್ಲಿ ಇವತ್ತು ಅವರ ಹೆಸರಲ್ಲಿ ಅರ್ಚನೆ ಮಾಡಿಸಿ, ಅವರು ಮತ್ತು ಅವ್ರ ಕುಟುಂಬದವ್ರ ಹೆಸರಲ್ಲಿ ಎಲ್ಲ ಅರ್ಚನೆ ಮಾಡಿಸಿ ಇವತ್ತಿನ ದಿನ ಅವ್ರಿಗೆ ಹೆಚ್ಚಿನ ಆಯುಷು, ಆರೋಗ್ಯ, ಭಾಗ್ಯ ಎಲ್ಲ ಕೊಟ್ಟು ಭಗವಂತ ರಾಜಕೀಯ ಶಕ್ತಿ ಕೊಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂತ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಯಾಕಂದರೆ ಕಳೆದ ಒಂದು 25 ವರ್ಷಗಳಿಂದ ಅವರು ರಾಜಕೀಯದಲ್ಲಿದ್ದಾರೆ. ಜನಸೇವೆ ಮಾಡ್ಕೊಂಡು ಅವ್ರದ್ದೇ ಆದಂಥ ಚಾಪು ರೀತಿಯಲ್ಲಿ ಇವತ್ತಿನ ದಿನ ಅವರು ಜನಸೇವೆ ಮಾಡ್ತಾಯಿದ್ದಾರೆ. ಅವ್ರು ಮಾಡದೇ ಹೋದಂಥ ಸೇವೆನೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. KR ನಗರ ಜನತೆ ಇವತ್ತಿನ ದಿನ ಪುಣ್ಯ ಮಾಡಿದರು ಅಂತ ನಾಯಕರು ಪಡೆಯೋಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಒಂದು ಸಾಧನೆ, ಸೇವೆ ಅವಿಸ್ಮರಣೀಯವಾಗಿದೆ. ಯಾಕಂದರೆ ಪ್ರತಿಯೊಬ್ಬ ದೀನ ದಲಿತರಿಗೂ ಸಹ ಇವತ್ತಿನ ದಿನ ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ 25 ವರ್ಷಗಳಿಂದ. ಕಳೆದ ಬಾರಿ ಆಕಸ್ಮಿಕವಾಗಿ ಅವ್ರನ್ನ ಸೋಲಿಸೋಂಥ ಕುತಂತ್ರಗಳು ನಡೆದಿತ್ತು. ರಾಜಕಾರಣವಾಗಿ ಅದು ಸರ್ವೇಸಾಮಾನ್ಯ. ಹಾಗಾಗಿ ಮುಂದಿನ ದಿನಗಳಲ್ಲಿ 50ರಿಂದ 60 ಸಾವಿರಗಳ ಹೆಚ್ಚು ಅಂತರದಿಂದ ಅವರು ಗೆಲ್ತಾರನ್ನೋ ವಿಶ್ವಾಸ ಇದೆ. ಇವತ್ತಿನ ದಿನ KR ನಗರದ ಜನತೆ ಇವತ್ತು ಭಾಳ ನೊಂದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸೋಂಥ ಸಂದರ್ಭದಲ್ಲಿ ಇವತ್ತು ಭಾಳ ನೊಂದಿದ್ದಾರೆ. ಹಾಗಾಗಿ ಅವರ ಒಂದು ಸೇವೆ ಮನೋಭಾವ ಇಟ್ಕೊಂಡು ಎಲ್ಲ ಜನಾಂಗದವ್ರಿಗೂ, ಯಾವುದೇ ಇಂಥ ಜನಾಂಗ ಅಂತ ಹೇಳ್ತಾ ಇಲ್ಲ ಅವರು, ಪ್ರತಿಯೊಬ್ಬ ಯಾರು ಅವರು ಆರ್ಥಿಕವಾಗಿ ಕಷ್ಟ ಇರ್ತಾರೆ, ಅವ್ರಿಗೆ ಏನು ಸಹಾಯ ಆಗಬೇಕು, ಅವ್ರಿಗೆ ಏನು ಅನುಕೂಲ ಆಗಬೇಕು, ಆ ರೀತಿಯಲ್ಲಿ ಅವರು ಆರ್ಥಿಕವಾಗಿ ಸಹಾಯ ಮಾಡಿ ಇವತ್ತಿನ ಮಕ್ಕಳ ಎಜುಕೇಷನ್ ಇರ್ಬೋದು, ಅನಾಥಾಶ್ರಮಗಳಿರ್ಬೋದು, ಉದ್ಯೋಗ ಇರ್ಬೋದು, ಆಮೇಲೆ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಇರ್ಬೋದು, ಎಲ್ಲ ಸ್ವಯಂ ಸಹಾಯ ಸಂಘಗಳಿಗೂ ಸಹ ಅವರು ಸಹಾಯ ಮಾಡಿ ಇವತ್ತಿನ ಅವರು ಅವ್ರದ್ದೇ ಆದಂಥ ಒಂದು ಚಾಪಿನಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಇಂಥ ಇವತ್ತಿನ ನಮ್ಮ ಮೈಸೂರು ಜಿಲ್ಲೆಗೆ ಅವಶ್ಯಕತೆ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 2008ರ ಸಾರ್ವತ್ರಿಕ ಚುನಾವಣೆಯಲ್ಲಿ KR ನಗರದಿಂದ ಸ್ಪರ್ಧೆ ಮಾಡಿ ಅವ್ರು ಗೆದ್ದು ಈ ರಾಜ್ಯದಲ್ಲಿ ಸಚಿವರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಆಶಿಸ್ತಾ ಇದ್ದೀವಿ. ಹಾಗಾಗಿ ಸಕಲ ಸೌಕರ್ಯ ಕೊಟ್ಟು ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯ ಬಗ್ಗೆ ಕೊಡಲಿ. ಅವರ ಹೆಚ್ಚಿನ ಸೇವೆ ಮೈಸೂರು ಜಿಲ್ಲೆಗೂ ಸಹ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಆಂಜನೇಯ ಮೂರ್ತಿನ ಯಾಕೆ ಕೊಟ್ಟಿದ್ದೀನಿ ಅಂದರೆ ಅವ್ರಿಗೆ ಸರ್ವಶಕ್ತನೂ ಆಂಜನೇಯ. ಹಾಗಾಗಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಆಂಜನೇಯ ಪರಿಹಾರ ಮಾಡ್ತಾರೆ ಅನ್ನೋದೊಂದು ನಮಗೆ ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಇವತ್ತೇನೋ ನಂಬಿಕೆ ಇದೆ. ಹಾಗಾಗಿ ಏನೇ ಕಷ್ಟ ಬಂದರೂ, ಯಾರೇ ಕಷ್ಟ ಕೊಟ್ಟರೂ ಅದು ತಡೆಯೋಂಥ ಶಕ್ತಿ ಆಂಜನೇಯನಿಗಿದೆ. ಭಗವಂತ ಅವರ ಒಂದು ಬೆನ್ನೆಲುಬಾಗಿ ಅವರ ಹಿಂದೆ ನಿಂತು ಅವ್ರಿಗೆ ಸಹಕಾರ ಕೊಡಲಿ, ಆಶೀರ್ವಾದ ಮಾಡಲಿ, ಅವ್ರ ಕುಟುಂಬಕ್ಕೆ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ, ಜ್ಞಾನ ಕೊಡಲಿ ಅನ್ನೋ ರೀತಿಯಲ್ಲಿ ನಾನು ಇವತ್ತು ಏನೋ ಅವ್ರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ
ಅವ್ರಿಗೆ ಒಂದು ಆಂಜನೇಯ ಹನುಮಾನ್ ಮೂರ್ತಿನ ಅವ್ರಿಗೆ ಇವತ್ತು ನಾವು ಪ್ರೆಸೆಂಟೇಷನ್ ಮಾಡಿದ್ದೀವಿ. ಹಾಗಾಗಿ ಭಾಳ ಖುಷಿಯಿಂದ ಅವರು ಸ್ವೀಕಾರ ಮಾಡಿದ್ದಾರೆ. ಭಾಳ ಅದು ಅದ್ಭುತವಾಗಿದೆ ಅಂತ ಅವ್ರ ಬಾಯಿಲೆ ನಾವು ಕೇಳಿದಂಥ ಸಂದರ್ಭದಲ್ಲಿ ನಮಗೂ ಅದನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಮಗೂ ಅದನ್ನು ತೃಪ್ತಿಕರ. ಎಲ್ಲರೂ ಸೇರಿ ಅವ್ರಿಗೆ ಒಂದು ಆಂಜನೇಯ ಹನುಮಾನ್ ಮೂರ್ತಿನ ಅವ್ರಿಗೆ ಇವತ್ತು ನಾವು ಪ್ರೆಸೆಂಟೇಷನ್ ಮಾಡಿದ್ದೀವಿ. ಹಾಗಾಗಿ ಭಾಳ ಖುಷಿಯಿಂದ ಅವರು ಸ್ವೀಕಾರ ಮಾಡಿದ್ದಾರೆ. ಭಾಳ ಅದು ಅದ್ಭುತವಾಗಿದೆ ಅಂತ ಅವ್ರ ಬಾಯಿಲೆ ನಾವು ಕೇಳಿದಂಥ ಸಂದರ್ಭದಲ್ಲಿ ನಮಗೂ ಅದನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಮಗೂ ಅದನ್ನು ತೃಪ್ತಿಕರ ಆಗಿದೆ ಅಂತ ಆ ಸಂದರ್ಭದಲ್ಲಿ ಆ ಭಗವಂತ ಹನುಮಾನ್ ಅವರ ಸನ್ನಿಧಿ ಅವರ ಒಂದು ಆಶೀರ್ವಾದ